ಸಚಿವ CS ಶಿವಳ್ಳಿ ಅವರು ನಿನ್ನೆ ಬಹಳ ಓಡಾಡ್ಕೊಂಡಿದ್ದಂಥವ್ರು. ಆಮೇಲೆ ಅಲ್ಲಿ ಸ್ವಲ್ಪ ಸುಸ್ತಾಗಿದೆ, ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತಲೂ ಕಿಮ್ಸ್ ಆಸ್ಪತ್ರೆ ವೈದ್ಯರಿಗೆ ಹೇಳಿ ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಮನೆಗೆ ಹೋದವರು ಇವತ್ತು ಅವರು ನಮ್ಮ ಜೊತೆ ಇನ್ನಿಲ್ಲ ಅಂತ ಹೇಳ್ತಾ ಇರೋದೇ ಬಹಳ ದುರಾದೃಷ್ಟಕರ ಸಂಗತಿ ಅನ್ನುವಂಥದ್ದನ್ನು ಇನ್ಫ್ಯಾಕ್ಟ್ ವೈದ್ಯರು ಕೂಡ ಅದೇ ರೀತಿಯಾದಂಥ ಒಂದು ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ರು. ಆಮೇಲೆ ಹಿಂದೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಂಥ ಸಂದರ್ಭದಲ್ಲೆಲ್ಲ ನಾವು ಗಮನಿಸಿದ್ವಿ, CS ಶಿವಳ್ಳಿ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಏನಾದ್ರು ಲಾಬಿ ಮಾಡಿದ್ದು, ನನ್ನದೇ ಹೇಳಿದ್ದು, ಏನಾದ್ರು ನನಗೆ ಸಚಿವ ಸ್ಥಾನ ಕೊಡದೆ ಹೋದರೆ ಹೀಗೆ ಮಾಡಿಬಿಡ್ತೀನಿ ಹಾಗೆ ಮಾಡಿಬಿಡ್ತೀನಿ ಅಂತ ಗುಂಪುಗಾರಿಕೆ ಕಟ್ಕೊಂಡು ಓಡಾಡಿದ್ದು ಇದ್ಯಾವುದು ಕೂಡ ಇರಲಿಲ್ಲ. ಭಾಳ ಸರಳ ಸಜ್ಜನಿಕೆಯ ಸ್ವಭಾವದಲ್ಲೇ ಅವರು ಭಾಳ ಸೌಮ್ಯವಾಗಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇದೆ ಅನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾ ಇದ್ರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅವರು ಒತ್ತಡವನ್ನು ದೊಡ್ಡ ಮಟ್ಟದಲ್ಲಿ ಅಗ್ರೆಸಿವ್ ಆಗಿ ಹೇಳ್ತಾ ಇದ್ದಿದ್ದು ಯಾವುದನ್ನು ಕೂಡ ನಾವು ಗಮನಿಸಿರಲಿಲ್ಲ. ಅದೆಲ್ಲವನ್ನು ಮೀರಿ ಅವರಿಗೆ ಸಚಿವ ಸ್ಥಾನ ಸಿಕ್ತು, ಅದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಅಂತ ಅಂದರೆ CS ಶಿವಳ್ಳಿ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಪರವಾಗಿದ್ದಂಥ ಒಂದು ಹೆಸರು, ಜೊತೆಗೆ ಜನ ಬೆಂಬಲ, ಆಮೇಲೆ ಜನಾಭಿಪ್ರಾಯ ಎಲ್ಲವೂ ಕಾರಣ ಆಯಿತು. ಕೇವಲ 3 ಬಾರಿ ಅಂದರೆ ಎಷ್ಟೋ ಬಾರಿ 5 ಮಂದಿ 6 ಬಾರಿ ಶಾಸಕರಾದಂಥವರು ಕೂಡ ಈ ಬಾರಿ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದುಂಟು. ಆದರೆ 3 ಬಾರಿ ಅದರಲ್ಲಿ ಕಾಂಗ್ರೆಸ್ನಿಂದ ಅವ್ರು ಆಯ್ಕೆಯಾಗಿದ್ದು ಬಹುಶಃ 2 ಬಾರಿ. ಆದರೂ ಕೂಡ ಅವರು ಪಕ್ಷ ಅವ್ರನ್ನ ಗುರುತಿಸಿತ್ತು, ಅವರು ಸರ್ಕಾರದಲ್ಲಿ ಸಚಿವರಾಗಿದ್ದರು. ಇದಕ್ಕೆಲ್ಲ ಕಾರಣ ಆಗಿದ್ದು ಅಂತಂದರೆ ಅವರು ಕಾರ್ಯಕ್ಷಮತೆ, ಅವರೇ ಕಾರ್ಯನಿರ್ವಹಿಸ್ತಾರೆ ಎಲ್ಲ ಗೊತ್ತಿದ್ದ ಕಾರಣದಿಂದಾಗಿಯೇ ಅವರ ಈ ಸರಳ ಸ್ವಭಾವನೆ ಅವರನ್ನು ಇವತ್ತು ಸಚಿವ ಸ್ಥಾನದವರೆಗೂ ಕೂಡ ಕರ್ಕೊಂಡು ಹೋಗಿತ್ತು. ಆದರೆ ಅದನ್ನು ಭಾಳ ಆಸೆ ಪಟ್ಟು ಬಹಳ ಆಮೇಲೆ ಇಂಥದ್ದೇ ಖಾತೆ ಬೇಕು ಆ ಥರದ್ದೆಲ್ಲವೂ ಕೂಡ ಅವ್ರು ಲಾಬಿ ಮಾಡಿದ್ದು ನಾವು ಯಾವತ್ತೂ ಕೂಡ CS ಶಿವಳ್ಳಿ ಅವರಿಂದ ಕೇಳ್ಪಟ್ಟಿಲ್ಲ. ಬಟ್ ಅದೆಲ್ಲವನ್ನು ಮೀರಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಅವರು ಇವತ್ತು ಇಹಲೋಕ ತೆಚ್ಚಿರೋದು, ಆ ಖಾತೆಗೂ ಕೂಡ ಬಹಳ ನಷ್ಟ ಇದು. ನಾವು ಹೇಳಬೇಕು ಅಂದರೆ ಪೌರಾಡಳಿತ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ CS ಶಿವಳ್ಳಿ ಅವರಿಂದ ಇನ್ನೂ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ನಾವು ನಿರೀಕ್ಷೆ ಮಾಡಬಹುದಿತ್ತು. ಆ ಸಚಿವಾಲಯಕ್ಕೂ ಕೂಡ ಬಹಳ ಒಂದು ನಷ್ಟ ಇದು, ಆ ಖಾತೆಗೂ ಕೂಡ. ಆಮೇಲೆ ಈ ಹಿಂದೆ ಏನು ಪೌರಾಡಳಿತ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಬಹಳಷ್ಟು ಮಿನಿಸ್ಟ್ರಿಗಳ ಬಳಿ ಹೋಗ್ತಿದ್ರಂತೆ CS ಶಿವಳ್ಳಿ ಅವರು. ನನಗೂ ನಿಮ್ಮ ಖಾತೆ ಸಿಕ್ಬಿಟ್ಟಿದೆ, ನಮ್ಮ ಜೊತೆಗೆ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ಬಹುಶಃ ನೀವು ಕೂಡ ನಿನ್ನೆ CS ಶಿವಳ್ಳಿ ಅವ್ರನ್ನೆಲ್ಲ ಮೀಟ್ ಆಗಿರ್ತೀರಾ ಅಂತ ಕಾಣಿಸುತ್ತೆ. ನಿನ್ನೆ ಅನಾಹುತ ನಡೆದಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ, ಇವತ್ತು ನೋಡ್ರಿ ಅವ್ರು ನಮ್ಮ ಜೊತೆಗಿಲ್ಲ. ನೋಡಿ, ಇದು ಶಿವಳ್ಳಿ ಅವರು ಈಗ ಹೃದಯಾಘಾತದಿಂದ ಮೃತರಾದ್ರು ಅಂತ ಹೇಳಿ ಸುದ್ದಿ ಕೇಳಿ ಬಹಳ ನಮ್ಗೆ ಆಘಾತ ಆಯ್ತು. ನಿಜವಾಗಿ ಹೇಳ್ಬೇಕಂದ್ರೆ ಹಿಂದೆ ಇದರಲ್ಲಿ ಕಟ್ಟಡ ಏನು ಕುಸಿದು ಬಿದ್ದಿದೆ, ಅಲ್ಲಿ ಕಾರ್ಯಾಚರಣೆಯಲ್ಲಿ ಅವರು ಅಲ್ಲಿ ಹೋಗಿದ್ರು ಮಂತ್ರಿಯಾಗಿ. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಏನ್ ನೋಡ್ಲಿಕ್ಕೆ ಅಂತ ಹೇಳಿ. ಆ ಸದನ ನಮ್ಗೆ ಇದರ ಬಂದ್ರು ಬೆಟ್ಟಾವೆ, ಆರಾಮಾಗಿದ್ದಾರೆ ಕೇಳಿದ್ರು. ಮತ್ತು ಇದೇನು ದುರಂತ ಆಗಿದೆ, ಬಹಳ ನಮಗೂ ದುಃಖ ಆಗಿದೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಅದಕ್ಕಾಗಿ ಹಿಂಗ ಆಗಬಾರ್ದಾಗಿತ್ತು ಅನ್ನುವಂಥದ್ದು ಆ ರೀತಿ. ಮತ್ತು ಅವರು ಇಲ್ಲಿ ಶಾಸಕರಾಗಿ ನಾನು ನೋಡಿದ್ದೀನಿ, ನಾನು 94 ಅವರು ಇಲ್ಲಿ 2 ಸಲ ಕಾಂಗ್ರೆಸ್ ಅಂತ ಆಯ್ಕೆಯಾಗಿ ಬಂದಿದ್ದಾರೆ, ಈಗ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸರಳ ಸಜ್ಜನ ವ್ಯಕ್ತಿ. ಈಗೇನಾಗಿದೆ, ಕೆಲವರು ಮಂತ್ರಿಗೆ ಸರಳ ಸಜ್ಜನ ಅನ್ನುವಂತ ಒಂದು ಬಿದಿರು ಕೊಡೋದು ಒಂದು ಇದಾಗಿದೆ, ಕಾಮನ್. ಆದ್ರೆ ನಿಜವಾಗಿ ಸರಳ ಸಜ್ಜನ ವ್ಯಕ್ತಿ ಶಿವಳ್ಳಿ ಆಗಿದ್ದಾರೆ. ನನ್ನ ಅನುಭವದ ಹಿನ್ನೆಲೆ ಮತ್ತು ಅವ್ರ ಜೊತೆ ಒಂದು ಒಡನಾಟ ಇತ್ತಲ್ಲ, ಬಹಳ ಸರಳ ಸಜ್ಜನಿಕೆ ಮತ್ತು ವೆರಿ ಇನ್ನೋಸೆಂಟ್ ಪರ್ಸನ್, ವೆರಿ ಇನ್ನೋಸೆಂಟ್. ಮತ್ತು ರಾಜಕಾರಣ ಸಲುವಾಗಿ ರಾಜಕಾರಣ ಮಾಡುವಂತದ್ದು ವ್ಯಕ್ತಿತ್ವ ಎಂದೂ ಇರಲಿಲ್ಲ. ಈಗ ವಿರೋಧಿಗಳ ಬಗ್ಗೆ ಸಿಕ್ಕಾಪಟ್ಟೆ ಟೀಕಾ ಮಾಡೋದು, ಮತ್ತೊಬ್ಬರ ಕೆಟ್ಟದಾಗಿ ಮಾತಾಡೋದು, ಒಂದು ಇದಿಲ್ಲ. ಬಹಳ ಹೃದಯ ಓಪನ್, ಬಹಳ ಒಂದು ಹೃದಯ ಇಟ್ಕೊಂಡು ಓಪನ್ ಹಾರ್ಟೆಡ್. ಬಹುಶಃ ಇಂಥ ವ್ಯಕ್ತಿ ರಾಜಕಾರಣದ ಸಿಗುವುದು ಬಹಳ ಅಪರೂಪ. ಸಲ ನಮ್ ಯಾವುದೋ ಕಾರ್ಯಕ್ರಮಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮೊನ್ನೆ ತೀರ್ಕೊಂಡ್ರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಂಘ ಸಂಸ್ಥೆಯವರು ಅದನ್ನ ಒಂದು ಆಯೋಜನೆ ಮಾಡಿದ್ವಿ, ಎಲ್ಲ ಪಾರ್ಟಿದು ಒಂದು ಕೂಡಿಕೊಂಡು. ಕಾಂಗ್ರೆಸ್ ಪಾರ್ಟಿಯಿಂದ ಅಲ್ಲಿ ಬಂದು ಅದರಲ್ಲಿ ಗೌರವಾರ್ಪಣೆ ಕಾರ್ಯಕ್ರಮ ಬಂದವರು ಶಿವಳ್ಳಿ ಒಬ್ಬರೇ, ಉಳಿದವ್ರು ಯಾರು ಬರ್ಲಿಲ್ಲ. ಆದ್ರೆ ಅವ್ರು ಬಂದ್ರು. ಅಂದ್ರೆ ಯಾವ್ದು ವಾಜಪೇಯಿ ಅಂದ್ರೆ ನಮ್ಗೆ ಪಕ್ಷಾತೀತವಾಗಿ ಲೀಡರ್ ಅಂತ ಹೇಳಿದ್ರು ಅವರು ಓಪನ್ ಆಗಿ. ಈ ಒಂದು ಏನಾದ್ರು ಓಪನ್ ಮೈಂಡೆಡ್ ಇದೆಯಲ್ಲ, ಅದು ಬಹುಶಃ ಶಿವಳ್ಳಿ ಅಂತವ್ರ ಕಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇತ್ತೀಚೆಗೆ ಮಾತ್ರ ಅವ್ರು ಮಂತ್ರಿ ಆಗಿದ್ರು. ಮಂತ್ರಿ ಆಗ್ಬೇಕಂತ ಬಹಳ ಹಠ ಇರ್ಲಿಲ್ಲ, ಆದ್ರೆ ಅವಕಾಶ ಬಂತು, ಮಂತ್ರಿ ಆದ್ರು. ಒಳ್ಳೆ ಕೆಲಸ ಮಾಡ್ಬೇಕು ಅನ್ನುವಂಥದ್ದು. ಮತ್ತೆ ನಿಮ್ಮ ಒಂದು ಅನುಭವ ಇವೆಲ್ಲ ನಮ್ ಜೊತೆ ಹೇಳ್ಬೇಕು, ನೀವೆಲ್ಲ ನಮ್ಗೆ ಗೈಡೆನ್ಸ್ ಕೊಡ್ಬೇಕು ಅನ್ನುವಂಥದ್ದು ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಈಗಾಗ್ಲಿಪ್ಪ ಮಾಡ್ರಿ, ಚೆನ್ನಾಗಿ ಮಾಡ್ರಿ, ನಮ್ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿರ್ಲಿಲ್ಲ, ಅದು ಆಗ್ಬೇಕಾಗಿತ್ತು, ನೀವು ಆಗಿದ್ರಿ, ಒಳ್ಳೇದಾಯ್ತು, ನಿಮ್ಮಂತವ್ರು ಕೆಲಸ ಮಾಡುವಂತವ್ರು ಬೇಕು ನಮ್ಗೆ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳಿದ್ದೆ. ಬಹಳ ಇನ್ನೋಸೆಂಟ್ ಆಗಿ ಕೆಲಸ ಮಾಡ್ತಿದ್ರು ಮತ್ತು ಜನಪರವಾದಂತದ್ದು. ನಾನ್ ನೋಡಿದಿಲ್ಲ, ಅಲ್ಲಿ ಇಲ್ಲಿ ಹುಬ್ಳಿಲಿ ಕಿಮ್ಸ್ ಇದೆ, ಕಿಮ್ಸ್ ಆಸ್ಪತ್ರೆ, ಅಲ್ಲಿ
ಅಲ್ಲಿ ಅವ್ರು ತಮ್ಮ ಒಬ್ಬನ ಅಸಿಸ್ಟೆಂಟ್ನೋ PA ಅಲ್ಲಿ ಒಬ್ಬರು ಬಿಟ್ಟು ಹಾ ಅಲ್ಲಿ ತಮ್ಮ ಕ್ಷೇತ್ರದ ಜನ ಯಾರೇ ಬಡವರು ಬಂದ್ರು ಯಾರೇ ಬಂದ್ರು ಹಾ ಹಾ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ಸ್ ಕಡೆ ತೋರಿಸಿ ಅವ್ರದ್ದು ಖರ್ಚು ವೆಚ್ಚ ನೋಡಿ ಹ್ಮ್ ಸಂಪೂರ್ಣವಾಗಿ ಅವರು ಗುಣಮುಖರಾಗಿ ಮನೆಗೆ ಹೋಗೋವರೆಗೂ ಆ ಒಂದು ವ್ಯವಸ್ಥೆ ನಾವು ಯಾರು ಮಾಡಿರ್ಲಿಕ್ಕಿಲ್ಲ. ಓಹೋ ಆ ಒಂದು ಕೆಲಸ ಅವ್ರು ಮಾಡ್ತಿದ್ರು. ಅವ್ರು ಊಟ ಉಪಚಾರ ಚಹಾ ತಂದು ಕೊಡುದು ಆ ಕುಟುಂಬದವ್ರಿಗೆ ಅವ್ರು ಆರಾಮಾಗಿ ಮನೆಗೆ ಮುಟ್ಟುವವರೆಗೂ ಆ ಕಾಳಜಿಯನ್ನ ಕ್ಷೇತ್ರದ ಯಾರೇ ಜನ ಬಂದ್ರು ಅವಾಗ ನನಗೆ ಅನಿಸ್ತು ಹೌದಪ್ಪ ಇವರು ಇಷ್ಟು ಯಾಕೆ ಪಾಪ್ಯುಲರ್ ಇದ್ದಾರೆ, ಯಾಕೆ ಇವರು ಇಲೆಕ್ಟ್ ಆಗಿದ್ದಾರೆ. ಕುಂದಗೋಳ ಕುರುಬರು ಏನ್ ದೊಡ್ಡ ಸಂಖ್ಯೆ ಇಲ್ಲ, ಪ್ರಭಾವಿ ಸಂಖ್ಯೆಯಲ್ಲಿ ಇದ್ದಾರೆ ಕುರುಬರು. ಆದ್ರೆ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ಕುಂದಗೋಳ ಕ್ಷೇತ್ರದಿಂದ ಆಯ್ಕೆ ಆಗ್ತಾನಂದ್ರೆ ಅವ್ರ ಈ ಗುಣ ಏನಿದೆ ಅಲ್ಲ, ಜನರ ಜೊತೆ ಬೆರೆತ್ಕೊಳ್ಳುವಂತದ್ದು, ಅವ್ರ ಜೊತೆ ಒಡನಾಟ ಇದೆಯಲ್ಲ, ಬಹುಶಃ ಅದನ್ನ ಅವ್ರ ಕೈ ಹಿಡಿದು ಜನರು. ಹೀಗಾಗಿ ಆ ರೀತಿಯ ವ್ಯಕ್ತಿತ್ವ ರಾಜಕಾರಣದಲ್ಲಿ ಇದು ಅಪರೂಪ. ಅಂತ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದು ಬಹಳ ದೊಡ್ಡ ನಷ್ಟ ಆಗಿದೆ ಈ ಭಾಗದಲ್ಲಿ ಅನ್ನುವಂಥದ್ದು ಮಾತನ್ನು ಹೇಳ್ತೀವಿ. ಹೀಗಾಗಿ ಅವ್ರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡ್ತಾ ಇದ್ದೇನೆ. ಅವರ ಅಗಲಿಕೆ ದುಃಖ ಆ ಕುಟುಂಬದವ್ರಿಗೆ ಏನಾಗಿದೆ, ಆ ಜನತೆಗೆ ಆಗಿದೆ, ಅದು ಭರಿಸುವಂತ ಶಕ್ತಿ ದೇವ್ರು ದಯಪಾಲಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಕರೆಕ್ಟ್. ಥ್ಯಾಂಕ್ ಯು ಜಗದೀಶ್ ಶೆಟ್ಟರ್ ಅವರೇ TV9 ಜೊತೆ ಮಾತನಾಡಿಕ್ಕೆ. ಇನ್ನು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂಥ ಬಸವರಾಜ ಹೊರಟ್ಟಿ ಅವರು ಕೂಡ ಹೇಳ್ತಾ ಇದ್ರು, ನಿನ್ನೆ CM ಜೊತೆಗೇನೆ ನಾವು 3 ಜನನು ಕೂಡ ಇದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. CM ಬಹುಶಃ ಬಹಳ ಆಘಾತಕ್ಕೊಳಗಾಗಿರ್ಬೋದು ಈ ಸುದ್ದಿಯನ್ನು ಕೇಳ್ತಾ ಇದ್ರು.